ಮೊದಲನೇದಾಗಿ ಎಲ್ಲರಿಗೂ ಬಂದಿರೋರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ. ಥ್ಯಾಂಕ್ ಯು ಬಿಡು ಮಾಡ್ಕೊಂಡು ಬಂದಿರೋದಕ್ಕೆ. ಆ್ಯಕ್ಚುಲಿ ನನಗೆ ಲಾಸ್ಟಲ್ಲಿ ಕೇಳಿದ್ರೆ ಎಲ್ಲರೂ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇಲ್ಲ, ಇನ್ನ ಇಬ್ರು ಇದ್ದಾರೆ, ಅದಕ್ಕೆ ಮೊದಲೇ ಅವರು. ಸೊ ನೀವೆಲ್ಲ ನೋಡಿರ್ತೀರಾ, ನಾವು ಫಸ್ಟ್ ನಮ್ದೆಲ್ಲರಿಗೂ ಜರ್ನಿ ಸ್ಟಾರ್ಟ್ ಆಗಿದೆ ಸರ್ನ ಬಿಟ್ಟು ಶಾರ್ಟ್ ಫಿಲಮಲ್ಲಿ. ಥ್ಯಾಂಕ್ ಯು. ಹೀಗೆ ಮಾತಾಡಿ ಈಗ ನಾನು ಫಸ್ಟ್ ಪ್ರೊಡ್ಯೂಸರ್ ಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಒಬ್ಬರನ್ನ ನಗಿಸ್ಬೋದು ಅಂತ. ಆ ಥರ ಆ್ಯಕ್ಟಿಂಗ್ ತರಿಸಿದ್ದು ನಮ್ಮ ಸರ್ರು. ಅವರಿಗೆ ನಾನು ಯಾವಾಗಲೂ ಆ ಗ್ರ್ಯಾಟಿಟ್ಯೂಡ್ ಇರುತ್ತೆ. ನನಗೆ ನಿಜ ಗೊತ್ತಿರಲಿಲ್ಲ ನಾನು ಒಬ್ಬರನ್ನ ನಗಿಸ್ಬೋದು ಅಂತ. ನಾನು ಇದುವರೆಗೂ ಯೂಟ್ಯೂಬಲ್ಲಿ ಮಾಡ್ಕೊಂಬಂದಿದ್ದೆಲ್ಲ ನಗಿಸೋದು ಒಂಥರ ವಿಭಿನ್ನ ಪಾತ್ರ, ವಿಚಿತ್ರ ಪಾತ್ರ ಅಂತಲೂ ಹೇಳ್ಬೋದು. ಈ ಸಿನಿಮಾದಲ್ಲಿ ಒಂದು ಅಳಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ. ಫಸ್ಟ್ ಟೈಮ್ ಹತ್ತಿದ್ದೀನಿ ಸಿನಿಮಾದಲ್ಲಿ. ಇದು ನನಗೆ ಯಾಕೆ ಅಮೃತಾಂಜನ್ ತುಂಬ ಸ್ಪೆಷಲ್ ಅಂದರೆ, ಇದು ನನ್ನ ಫಸ್ಟ್ ಡೆಬ್ಯೂ ಕನ್ನಡದಲ್ಲಿ. ತುಂಬ ಎಫರ್ಟ್ ಹಾಕಿದ್ದೀವಿ, ಯಾರೂ ಶಾರ್ಟ್ಕಟಲ್ಲಿ ಬಂದಿಲ್ಲ. ಮಿಲಿಯನ್ ಗಟ್ಟಲೆ ಓಡಿದ ತಕ್ಷಣ ಅದು ಅಂತ ಅನ್ಕೋಬೋದು. ಬಟ್ ನಾವು ಅಮೃತಾಂಜನ್ ಮಾಡಿದ್ದು ಲಾಕ್ಡೌನ್ ಟೈಮಲ್ಲಿ. ಸಿನಿಮಾ ಬರೋಕ್ಕೆ ಒಂದು 5 ವರ್ಷ ಆಗ್ತಾ ಬಂತು ಇವಾಗ ಆಲ್ರೆಡಿ. ಸೊ ಅಷ್ಟು ಈಸಿ ಇರಲಿಲ್ಲ ನಮಗೆ. ನಾವು ಏನೇ ಫೇಮ್ ಗೆದ್ದಿರ್ಬೋದು, ರೆಕಗ್ನೈಸೇಷನ್ ಸಿಕ್ಕಿರ್ಬೋದು, ಬಟ್ ಸಿನಿಮಾ ಅನ್ನೋದೇ ಬೇರೆ ಥರ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನೀವು ಶಾರ್ಟ್ ಫಿಲಮ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಅದೇ ಸಪೋರ್ಟ್ ನಮಗೆ ಇವಾಗ ದೊಡ್ಡ ಪರದೆ ಮೇಲೆ ಬರ್ತಾ ಇದ್ದೀವಿ. ಇಷ್ಟೇ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದರಲ್ಲಿ ಅದೇ ಅಷ್ಟು ನಗ್ಸೋ ಥರ ನಂದಿರಲ್ಲ ಪಾತ್ರ ಎಲ್ಲ. ನಂದು ಶಾರ್ಟ್ ಫಿಲಮ್ ಹೆಸರುಗಳೇ ತುಂಬ ನೆನಪಿರುತ್ತೆ ಎಷ್ಟೊಂದು ಜನಕ್ಕೆ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಉರಿ ಅಂತಾಗಿರುತ್ತೆ. ಇದರಲ್ಲೂ ಒಂದು ಬೇರೆ ಥರನೇ ಹೆಸರು ಉರಿ ಅಂತ. ಒಂದು ಪೊಸೆಸಿವ್ ಗರ್ಲ್ ಫ್ರೆಂಡ್ ಆಗಿರ್ತೀನಿ. ಇದು ನೋ ಏಜ್ ಲಿಮಿಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಬಂದು ನೋಡ್ಬೋದು. ನೋ ವಲ್ಗ್ಯಾರಿಟಿ ಏನೂ ಇಲ್ಲ. ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಇದೆ. ಆಮೇಲೆ ಒಂದು ಯೂತ್ ಕಂಟೆಂಟ್ ಇದೆ. ಫಸ್ಟ್ ಹಾಫ್ ಒಂದು ಕಾಲೇಜಲ್ಲಿ ನಡೆಯೋ ಥರ. ಫ್ರೆಂಡ್ಸ್ ಎಲ್ಲ ಹೋದರೆ ಅಂತೂ ಅವ್ರ ಕಾಲೇಜ್ ಡೇಸ್ ನೆನ್ಪು ಮಾಡ್ಕೋಬೋದು. ಅವರು ಟೀಚರ್ ಜೊತೆ ಇದ್ದಿದ್ದಾಗಲಿ, ಫ್ರೆಂಡ್ಸ್ ಜೊತೆ ಹಾಸ್ಟೆಲ್ ಲೈಫು ಅದನ್ನೆಲ್ಲ ರೀಕಾಲ್ ಮಾಡ್ಕೋಬೋದು. ಆಮೇಲೆ ಸೆಕೆಂಡ್ ಹಾಫು ಫ್ಯಾಮ್ಲಿ. ನನಗೆ ಅದು ತುಂಬ ಇಷ್ಟ ಆಗಿದೆ. ನೀವು ನೋಡಿ ನಿಮ್ಮ ಒಪಿನಿಯನ್ ಹೇಳಿ. ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅವರು ಹೇಳಲ್ಲ. ಸೊ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಒಂದು ತೋರಿಸಿದ್ದೀವಿ. ಸೊ ನಿಜವಾಗ್ಲೂ ಫೀಲ್ ಆಗುತ್ತೆ. ಅಪ್ಪ ಅಮ್ಮನಂತೂ ಯಾರ್ಯಾರ ಫ್ರೆಂಡ್ಸ್ ಹುಡುಗರು ಹುಡುಗಿರು ಹೋಗಿರ್ತೀರಾ, ನೆಕ್ಸ್ಟ್ ಶೋ ಪಕ್ಕ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೋದು. ಆ ಥರ ಇದೆ ಅಷ್ಟೇ. ಸರಿ, ಹೌದು ಸರ್. ಕನ್ನಡದಲ್ಲಿ ಆ್ಯಸ್ ಎ ಲೀಡ್ ಫಸ್ಟ್ ಸಿನಿಮಾ. ತೆಲುಗು ಮಾಡಿದ್ದೀನಿ. ತೆಲುಗು ಒಂದು ರಿಲೀಸ್ ಆಯಿತು. ಇವಾಗ ಇನ್ನೊಂದು ನಡೀತಾ ಇದೆ ಶೂಟಿಂಗ್. ಹೌದು. ಎಷ್ಟು ಬ್ಲಾಗ್ಸ್? ಅದು ಬ್ಲಾಕಾ? ಇಲ್ಲ, ಇವನಿಗೊಬ್ಬನಿಗೆ. ಸಿನಿಮಾದಲ್ಲ, ಕಾಲೇಜಲ್ಲಿ ತುಂಬ ಜನ ಬ್ಲಾಕ್ ಮಾಡಿದ್ದೀನಿ ರಿಯಲ್ ಲೈಫಲ್ಲಿ. ಸಿನಿಮಾದಲ್ಲಿ ಇವ್ರನ್ನ ಪಾಯಲ್ ಸ್ಕ್ರೀನಲ್ಲಿ ನೋಡೋದಕ್ಕೂ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ಲ ಸರ್? ವೆರಿ ಇನ್ನೋಸೆಂಟ್ ತರ ಕಾಣಿಸ್ತಾರೆ, ಹೌದಾ? ತುಂಬಾ ಇನ್ನೋಸೆಂಟ್ ಅಲ್ಲ. ಥ್ಯಾಂಕ್ ಯು ಪಾಯಲ್. ಥ್ಯಾಂಕ್ ಯು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ನೀವು ಒಳ್ಳೆ ಕಂಟೆಂಟ್ಗೆ ಖಂಡಿತ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಮಗೆ ಸರ್ ಹೇಳ್ದಂಗೆ ಅಷ್ಟು ದೊಡ್ಡ ಬಡ್ಜೆಟ್ ಇರಲಿಲ್ಲ, ಆಮೇಲೆ ಸಪೋರ್ಟ್ ಸಿಕ್ಕಿಲ್ಲ. ಇವಾಗ ನೀವೇ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಂಬಿದ್ದೀವಿ. ಸೊ ನೀವೆಲ್ಲರೂ ಸೇರಿ ಸಿನಿಮಾ ಇಷ್ಟ ಆದರೆ ಮಾತ್ರ ನಮ್ಮನ್ನ ಇನ್ನೊಂದು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಸರ್ ಸರ್ ಅಲ್ವಾ ಸರ್, ಇದೇ ಡೌಟ್ ನನಗಿತ್ತು. ಸರ್ನ ಕೇಳಿದೆ. ಸರ್ಗೆ ಏನಂದ್ರೆ ಇದು ಸಿನಿಮಾದಲ್ಲಿಲ್ಲ, ಇದು ನಿಜ. ಏನ್ ಪೋಸ್ಟ್ ನೋಡ್ತಿದ್ದೀರಾ, ಇದು ಸಿನಿಮಾದಲ್ಲಿಲ್ಲ. ಸುಮ್ಮನೆ ಅಟ್ರಾಕ್ಟ್ ಮಾಡಕ್ಕೆ. ಅಂದ್ರೆ ಇದುವರೆಗೂ ಯಾರು ಮಾಡಿಲ್ಲ ಈ ತರ ಪೋಸ್ಟರ್. ಅದು ಎಷ್ಟು ಗ್ಲಾಮರಸ್ ಆಗಿರೋ. ನಮ್ಮನ್ನ ನೋಡಿ ಪರ್ಕೆ ಇಟ್ಕೊಂಡು ಕೂರಿಸಿದಾರೆ, ಅಲ್ಲಿ ನಿಲ್ಸಿದ್ದಾರೆ. ಸೊ ಪೋಸ್ಟರ್ ಹಿಂಗೆ ಒಂದು ಪ್ರಮೋಷನ್ ಸಾಂಗ್ ಅನ್ಕೊಂಡಿದೀವಿ. ಅದರಲ್ಲೂ ನಮ್ಮನ್ನ ಗ್ಲಾಮರ್ ಆಗಿ ತೋರ್ಸೋ ಥರ ಏನಿಲ್ಲ. ಹಿಂಗೆ ಒಂದು ನೈಟಿ ಹಾಕ್ಸ್ತಾರೆ. ಬಟ್ ಏನಂದ್ರೆ ಸರ್, ಗ್ಲಾಮರ್ಗಿನ್ನ ರೀಚ್ ಆಗಬೇಕು. ಇದು ನೋಡಿದ ತಕ್ಷಣ ಇದು ಯಾರು ಈ ಥರ ಹಾಕಿದ್ದಾರೆ ಅಂತ ಅನ್ಕೊಂತಾರೆ. ಬಡ್ಜೆಟ್ ಅದಕ್ಕೆ ಅದೇ ಇರ್ಬೇಕು ಸರ್. ಚೆನ್ನಾಗಿ ಕಾಣಿಸ್ಬಾರ್ದ ಅವರು. ಬಟ್ ಏನೇ ಮಾಡಿದ್ರು ನಂಬಿಕೆ ಇದೆ ಸರ್. ಅಂದರೆ ಶಾರ್ಟ್ ಫಿಲಮಲ್ಲೂ ನನಗೆ ಫಸ್ಟ್
ಫಸ್ಟ್ ಶಾರ್ಟ್ ಫಿಲಮಲ್ಲಿ ಸರ್ ಯಾವುದೇ ಹುಡುಗಿಗೆ ಚೆನ್ನಾಗಿ ಕಾಣಬೇಕು ಅಂತಿರುತ್ತೆ. ಫುಲ್ಲು ಕಪ್ಪಗೆ ಬೆಳ್ದು ನನ್ನ ಎಷ್ಟೊಂದು ಜನ ನಾನು ಇರೋದೇ ಕಪ್ಪಗೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಫೋನ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಲಾಕ್ ಓಪನ್ ಆಗ್ತಿರಲ್ಲ. ಸೊ ವಿಚಿತ್ರ ಕ್ಯಾರೆಕ್ಟ್ರು, ವಿಚಿತ್ರ ಹೆಸರುಗಳು, ಬಟ್ ಅಷ್ಟೇ ನಂಬಿಕೆ ಇದೆ ಸರ್. ಎಲ್ಲ ಪಾತ್ರನೂ ಗೆಲ್ಸಿದ್ದಾರೆ.